ಇನ್ನು ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಕುಲಕರ್ಣಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ. ಸಿಬಿಐ ಅಧಿಕಾರಿಗಳ ತನಿಖೆಯ ಸಂದರ್ಭದಲ್ಲಿ ಹಲವು ರಹಸ್ಯಗಳು ಬಯಲಾಗಿದೆ. ಏವನ್ ಆಗಿದ್ದಂತಹ ಮುತ್ತಗಿ ಜೊತೆಗೆ ಮಾತನಾಡೋದಕ್ಕೆ ವಿನಯ್ ಕುಲಕರ್ಣಿ ಸಿಮ್ ಖರೀದಿಯನ್ನ ಮಾಡಿದ್ರು ಅನ್ನುವಂಥ ವಿಚಾರ. ಪತ್ನಿ ಹೆಸರಿನಲ್ಲಿ ಸಿಮ್ ಖರೀದಿ ಮಾಡಿದಂತಹ ವಿನಯ್ ಕುಲಕರ್ಣಿ ಸಿಮ್ ಕಾರ್ಡ್ ಬಳಸಿ 94 ಬಾರಿ ಮುತ್ತಗಿ ಜೊತೆಗೆ ವಿನಯ್ ಕುಲಕರ್ಣಿ ಮಾತನಾಡಿದ್ರು. ತನಿಖೆಯ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಹಿರಂಗ ಆಗಿದೆ. ಯೋಗೇಶ್ ಗೌಡ ಕೊಲೆಯಾದ ನಂತರ ಕುಲಕರ್ಣಿ ಮುತ್ತಗಿಯನ್ನ ಸಂಪರ್ಕ ಮಾಡ್ತಾರೆ. 6 ತಿಂಗಳಲ್ಲಿ ಕುಲಕರ್ಣಿ ಹಾಗೂ ಮುತ್ತಗಿ ಮಧ್ಯೆ 57 ಬಾರಿ ಸಂಭಾಷಣೆಯಾಗಿದೆ. ಕರೆ ಮಾಡಿ ಮಾತಾಡಿದ್ದಾರೆ. ಮುತ್ತಗಿ ಮತ್ತು ಬಾಬಾ ಚಂದ್ರಶೇಖರ್ ಇಂಡಿಗೆ ಸುಪಾರಿಯನ್ನು ನೀಡಿದ್ದು ಕುಲಕರ್ಣಿ. ಬಸವರಾಜ ಮುತ್ತಗಿ ಅದಾದ ನಂತರದ ಬೆಳವಣಿಗೆಯಲ್ಲಿ ಮಾಫಿ ಸಾಕ್ಷಿಯಾಗಿ ಬದಲಾಗಿದ್ದು ಈ ಪ್ರಕರಣಕ್ಕೆ ಬಹುದೊಡ್ಡ ತಿರುವನ್ನ ನೀಡಿತು. ಅದೇ ವಿನಯ್ ಕುಲಕರ್ಣಿ ಅವರಿಗೆ ದೊಡ್ಡ ಕಂಟಕವಾಗಿ ಕೂಡ ಮಾರ್ಪಡ್ತು. ಸೊ ಆದರೆ ಈ ಒಂದು ಸಂದರ್ಭದಲ್ಲಿ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಯಲಾಗ್ತಾ ಇರುವಂತಹ ಮಾಹಿತಿಗಳು ಇದು. A1 ಆರೋಪಿಯಾಗಿದ್ದಂಥ ಮುತ್ತಗಿ ಜೊತೆಗೆ ಮಾತನಾಡೋದಕ್ಕೆ ಆಗಿಯೇ ಸಿಮ್ಮನ್ನ ಖರೀದಿ ಮಾಡಿದ್ರು. ಪತ್ನಿ ಹೆಸರಲ್ಲಿ ಸಿಮ್ ಖರೀದಿ ಮಾಡಿ 94 ಬಾರಿ ಮುತ್ತಗಿ ಜೊತೆಗೆ ವಿನಯ್ ಕುಲಕರ್ಣಿ ಮಾತನಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ. ಸೊ ಈಗ ತನಿಖೆಯ ಮತ್ತಷ್ಟು ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಸಿಬಿಐ ಅಧಿಕಾರಿಗಳು ತನಿಖೆಯನ್ನು ನಡೆಸಿರುವಂತಹ ಸಂದರ್ಭದಲ್ಲಿ ಅನೇಕ ರಹಸ್ಯಗಳು ಬೆಳಕಿಗೆ ಬಂದಿದೆ. A1 ಆರೋಪಿಯಾಗಿದ್ದಂಥ ಮುತ್ತಗಿ ಜೊತೆಗೆ ಮಾತನಾಡೋದಕ್ಕೆ ಸಿಮ್ಮನ್ನ ಖರೀದಿಸಿದ್ರು ವಿನಯ್ ಕುಲಕರ್ಣಿ ಅನ್ನುವಂಥ ವಿಚಾರ ಕೂಡ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರತ್, ಇದೀಗ ವಿನಯ್ ಕುಲಕರ್ಣಿ ಮುತ್ತಗಿ ಜೊತೆಗೆ ಮಾತನಾಡೋದಕ್ಕಾಗಿ ಅವರನ್ನ ಸಂಪರ್ಕ ಮಾಡೋದಕ್ಕಾಗಿ ಪ್ರತ್ಯೇಕ ಸಿಮ್ ಅನ್ನು ಕೂಡ ಖರೀದಿ ಮಾಡಿದ್ರು ಅನ್ನುವಂಥ ವಿಚಾರ ಗೊತ್ತಾಗಿದೆ. ಸೊ ಎಷ್ಟು ಬಾರಿ ಸಂಭಾಷಣೆಯಾಗಿತ್ತು, ಈ ಬಗ್ಗೆ ಡೀಟೇಲ್ಸ್ ಎಲ್ಲ ಏನೆಲ್ಲ ಸಿಗ್ತಾ ಇದೆ? ಮಧುಕರ್, ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 16 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಲಾಗಿದೆ. ಜೊತೆಗೆ ಓರ್ವ ಪೊಲೀಸ್ ಅಧಿಕಾರಿ ಆದಂತವರಿಗೂ ಕೂಡ 7 ವರ್ಷ ಶಿಕ್ಷೆಯನ್ನು ಕೂಡ ಕೊಡಲಾಗಿದೆ. ಸಿಬಿಐ ಅಧಿಕಾರಿಗಳು ಸಲ್ಲಿಸಿದಂತಹ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೆಲವೊಂದಿಷ್ಟು ಅಂಶಗಳು ಸದ್ಯಕ್ಕೆ ಹೊರಗಡೆ ಬರ್ತಾ ಇರುವಂತದ್ದು. ಅದರಲ್ಲಿ ಏನು ಆರೋಪಿಗಳ ಜೊತೆಗೆ ವಿನಯ್ ಕುಲಕರ್ಣಿ ಅವರ ನಂಟು ಯಾವ ರೀತಿಯಾಗಿತ್ತು ಅನ್ನೋದು ಜೊತೆಗೆ ಬರ್ತಾ ಇರುವಂತದ್ದು. ಜೊತೆಗೆ ಅದರಲ್ಲಿ ಸಂಪರ್ಕ ಮಾಡಿದಂತಹ ರೀತಿಗಳಾಗಿರ್ಬೋದು, ಹಾಗೆ ಸಂಪರ್ಕ ಮಾಡಿದಂತಹ ಪರ್ಟಿಕ್ಯುಲರ್ ಎಲ್ಲ ನಂಬರ್ಸ್ಗಳನ್ನು ಕೂಡ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸಿಬಿಐ ಅಧಿಕಾರಿಗಳು ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರು A1 ಆರೋಪಿ ಬಸವರಾಜ ಮುತ್ತಗಿ ಅವರ ಜೊತೆಗೆ ಮಾತನಾಡೋದಕ್ಕೆ ಒಂದು ಸಿಮ್ ಕಾರ್ಡ್ ಅನ್ನು ಕೂಡ ಖರೀದಿಯನ್ನ ಮಾಡಿದ್ರು. ಅದು ಕೂಡ ವಿನಯ್ ಕುಲಕರ್ಣಿ ಅವರ ಪತ್ನಿಯ ಹೆಸರಲ್ಲಿ ಆ ಸಿಮ್ ಕಾರ್ಡ್ ಅನ್ನ ಖರೀದಿಯನ್ನ ಮಾಡಿದ್ರು ಎನ್ನುವಂತಹ ಒಂದು ಮಾಹಿತಿ. ಅದರಲ್ಲಿ ಆ ಸಿಮ್ ಕಾರ್ಡ್ ನ ಮುಖಾಂತರವಾಗಿ 94 ಬಾರಿ ಇಬ್ಬರ ನಡುವೆ ಸಂಭಾಷಣೆಗಳು ಆಗಿತ್ತು ಅಂತೇಳಿ. ತದನಂತರ ಯೋಗೇಶ್ ಗೌಡ ಕೊಲೆ ನಡೆದ ನಂತರವಾಗಿ ಸುಮಾರು 57 ಬಾರಿ ಅವರಿಬ್ರು ಕೂಡ ವಿವಿಧ ಸ್ಥಳಗಳಲ್ಲಿ ಭೇಟಿಯನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಎನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಜನವರಿ 26, 2016 ನಂತರ ಸುಮಾರು 6 ತಿಂಗಳ ಅವಧಿಯಲ್ಲಿ 57 ಬಾರಿ ಇಬ್ಬರ ನಡುವೆ ಸಂಪರ್ಕ ಆಗಿದೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಜೊತೆಗೆ ಬಸವರಾಜ ಮುತ್ತಗಿ ಜೊತೆಗೆ ಅವರ ಭಾವ ಅದಕ್ಕೆ ಸಂಬಂಧಪಟ್ಟಂತಹ ಏನು ಸುಪಾರಿಯನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಈ ಕೊಲೆಗೆ ಪ್ರಮುಖವಾದಂತಹ ಕಾರಣ ರಾಜಕೀಯ ದ್ವೇಷ. ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯೋಗೇಶ್ ಗೌಡ ಗೆಲುವು ಸಾಧಿಸಿದ್ದೇ ಈ ಕೊಲೆಗೆ ಕಾರಣ ಎನ್ನುವುದನ್ನ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಈ ಹಿಂದೆ ಪೊಲೀಸರು ನಡೆಸಿದಂತಹ ತನಿಖೆಯ ವೇಳೆಯಲ್ಲಿ A1 to A6 ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ A7 to A14 ಆರೋಪಿಗಳೇನಿದ್ದಾರೆ ಇವರು ನಿಜವಾದಂತಹ ಆರೋಪಿಗಳು. ಇವರ ಹೆಸರಿನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡೋದು ಬಿಟ್ಟು ಈ A1 to A6 ಆರೋಪಿಗಳಿದ್ದಾರೆ ಅವರ ಹೆಸರಿನಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದನ್ನ ಸಿಬಿಐ ಅಧಿಕಾರಿಗಳು ಸರಿಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ ತನಿಖೆಯ ವೇಳೆಯಲ್ಲಿ ಏನೇನು ಅಂಶಗಳು ಕಂಡು ಬಂದಿದ್ದಾವೆ ಎಲ್ಲದರ ಆಧಾರದ ಮೇಲೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡಿದ್ದಾರೆ.
ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೋಗೇಶ್ ಗೌಡ ಹಾಗೆ ಮುತ್ತುಗಿ ನಡುವೆ ಇದ್ದಂತಹ ವೈಷಮ್ಯದ ಕಾರಣದಿಂದಾಗಿ ಕೊಲೆ ನಡೆದಿದೆ ಅಂತ ಹೇಳಿ ಆರಂಭದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಿದ್ರು. ಆದರೆ ವಿನಯ್ ಕುಲಕರ್ಣಿ ಮತ್ತೆ ಯೋಗೇಶ್ ಗೌಡ ನಡುವೆ ಇದ್ದಂತಹ ರಾಜಕೀಯ ವೈಷಮ್ಯದಿಂದ ಈ ರೀತಿಯಾದಂತಹ ಘಟನೆ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಸಿಬಿಐ ಅಧಿಕಾರಿಗಳು ಮಾಡಿದ್ದಾರೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತೀರ್ಪು ಕೂಡ ಬಂದಿದೆ. ಆರೋಪಿಗಳೆಲ್ಲರೂ ಕೂಡ ಜೈಲು ಸೇರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.